ಹೊಸ ಮಹಾನಿರ್ದೇಶಕರಾಗಿ ಓಂ ಪ್ರಕಾಶ್ ಅಧಿಕಾರ ಸ್ವೀಕಾರ. ಡಿಜಿಪಿ ಆಯ್ಕೆಗೆ ಸುಶಾಂತ್ ಮಹಾಪಾತ್ರ ಅಪಸ್ವರ. ಲೋಕಸತ್ತಾ ಪಾರ್ಟಿಯಿಂದಲೂ ಸಿಎಂಗೆ ದೂರಿನ ಪತ್ರ. ಡಿಜೆಹಳ್ಳಿಯಲ್ಲಿ ಅಪೌಷ್ಟಿಕತೆ ಕಿತ್ತುಕೊಳ್ತು ಮಗುವಿನ ಪ್ರಾಣ. ಕಾರ್ಯಕ್ರಮದಲ್ಲಿ ತಾಯಿಯ ರೋದನ. ಹರಾಜಾಯಿತು ಪ್ರತಿಷ್ಠಿತ ನಗರದ ಮಾನ. ಪೀಣ್ಯ ಠಾಣೆಯಲ್ಲಿ ರೌಡಿಗಳ ಲೆಫ್ಟ್ ರೈಟ್ ಬಾಲ ಬೆಚ್ಚದಂತೆ ಖಡಕ್ ವಾರ್ನಿಂಗ್. ಗೂಂಡಾಗಳಿಗೂ ಪೊಲೀಸರ ಸ್ಟ್ರಿಕ್ಟ್ ಟೀಚ್. ಸಿಲಿಕಾನ್ ಸಿಟಿ ವೈದ್ಯರಿಂದ ಮತ್ತೊಂದು ಸಾಧನೆ. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೃದಯ ರವಾನೆ. ಮತ್ತೊಂದು ಪ್ರಾಣ ಉಳಿಸಲು ತ್ಯಾಗಮಯಿ ಕುಟುಂಬದ ಸ್ಪಂದನೆ. ಬುಲೆಟ್ ಏರಿದ ಸಿಟಿ ಬ್ಯೂಟೀಸ್. ಹೆವಿ ಬೈಕ್ಗಳಿಗೆ ಹುಡುಗಿರೆ ರೈಡರ್ಸ್. ನಗರದ ತುಂಬಾ ಸಂಚರಿಸಿದ್ರು ಬಿಂದಾಸ್. ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ಸ್ಮಿತಾ ರಂಗನಾಥ್. ರಾಜಧಾನಿ ಬೆಂಗಳೂರಿಗೆ ಹೈಫೈ ಸಿಟಿ, ಮೆಡಿಕಲ್ ಹಬ್, ಐಟಿ ಸಿಟಿ. ಅಬಾಬಾ, ಒಂದಲ್ಲ ಎರಡಲ್ಲ ಎಂತೆಂಥ ಬಿರುದುಗಳು ಇವೆ. ಆದ್ರೆ ಬಿರುದಿಗೆ ತಕ್ಕಂತೆ ಇಲ್ಲಿನ ಜನ ಜೀವನ ಖಂಡಿತ ಇಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಅಪೌಷ್ಟಿಕತೆಯಿಂದ ಮಗುವೊಂದು ಸಾವನ್ನಪ್ಪಿದ್ದು ಬೆಂಗಳೂರಿನ ಮಾನ ಹರಾಜಾಗಿ ಹೋಗಿದೆ. ಈ ತಾಯಿಯ ರೋದನ ನೋಡಿದವರ ಕಲ್ಲು ಮನಸ್ಸುಗಳು ಕರಗದೇ ಇರುವುದು. ಈ ತಾಯಿ ಬೆಂಗಳೂರಿನ ಸೋಮಾಲಿಯಾ ಎಂದೇ ಕುಖ್ಯಾತಿ ಪಡೆದಿರುವ ಡಿಜೆಹಳ್ಳಿ ನಿವಾಸಿ ನಾಸಿಮಾ. ಈಕೆಯ 5 ವರ್ಷದ ಪುಟ್ಟ ಕಂದಮ್ಮ ನವಾಜ್ ಕುಪೋಷಣೆಯಿಂದ ಬಳಲಿ ನಿನ್ನೆ ಸಾವನ್ನಪ್ಪಿದ್ದಾನೆ. ಬಳಿಕ ಇವತ್ತು ಡಿಜೆಹಳ್ಳಿಯಲ್ಲಿ ಅಪೌಷ್ಟಿಕತೆ ಕುರಿತು ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ತನ್ನ ನೋವನ್ನ ಸಂಪೂರ್ಣವಾಗಿ ಹೊರಹಾಕಿದ್ದಾಳೆ. ಇತ್ತ ತಮ್ಮ ಮಾನ ಹರಾಜಾಗುತ್ತಿದ್ದಂತೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿ ಕೈತೊಳೆದುಕೊಂಡಿದ್ದಾರೆ. ಏನು ಮಗು ಇವತ್ತು ಆ ಅಮ್ಮ ಹೀಗೆ ಹೇಳ್ತಾ ಇದ್ರಲ್ಲಿ ಬಂದು ಏನೋ ಸಭೆ ನಡೆಯುವಾಗ, ಒಂದು ಫಂಕ್ಷನ್ ನಡೆಯುವಾಗ ಆ ಕಾರ್ಯಕ್ರಮದಲ್ಲಿ ಮುಂಚೆನೇ ಬಂದು ಹೇಳಿದರೆ ಖಂಡಿತ ಡಾಕ್ಟರ್ಗಳನ್ನ ಕರೆಸಿ ಅವ್ರ ಜೊತೆಲಿ ನಾವು ಸಹಕಾರ ಕೊಟ್ಟು ನಮ್ಮ BBMP ಸದಸ್ಯರು ನಾವೆಲ್ಲ ಸೇರಿ ಆ ಮಗುಗೆ ಏನು ಅನುಕೂಲ ಮಾಡಬೇಕಾಯ್ತು ಖಂಡಿತ ಮಾಡ್ತಾಯಿದ್ರಿ. ಏನು ಇವತ್ತು ಮಗು ಸಾವಾಗಿದೆ, ಇನ್ನು ಯಾವ ಮಕ್ಕಳು ಆ ಥರ ಆಗದಿದ್ದಂಗೆ ವ್ಯವಸ್ಥೆ ಮಾಡಿ ನೋಡಿಕೊಂಡು ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟು ಡಾಕ್ಟರ್ಗಳನ್ನ 24 ಅವರ್ಸ್ ಕೆಲಸ ಮಾಡೋ ಥರ ಕಾರ್ಯಕ್ರಮ. ಇನ್ನು ಪೋಷಕರ ಪ್ರಕಾರ ಮಗುವನ್ನ ಆಸ್ಪತ್ರೆಗೆ ಸೇರಿಸಿದ್ರೂ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿರಲಿಲ್ವಂತೆ. ಹೀಗಾಗಿ ವೇದಿಕೆ ಮೇಲೆಯೇ ಅಧಿಕಾರಿಗಳಿಗೆ ಶಾಸಕರು ತರಾಟೆ ತೆಗೆದುಕೊಂಡ್ರು. ಡಿಜೆಹಳ್ಳಿಯಲ್ಲಿ ಈ ಹಿಂದೆ ಸುಮಾರು 5 ಮಕ್ಕಳು ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿವೆ. ಆದರೆ ಸರ್ಕಾರ ಮಾತ್ರ ಕೈ ತೊಳೆದುಕೊಳ್ಳೋ ಪ್ರಯತ್ನ ಬಿಟ್ಟು ಬೇರೇನನ್ನೂ ಮಾಡ್ತಿಲ್ಲ. ಬಹುಶಃ ಶ್ರೀಮಂತರ ನೆರಳಲ್ಲಿ ಇಂಥ ಬಡವರು ಸರ್ಕಾರಕ್ಕೆ ಕಾಣ್ತಿಲ್ವೇನೋ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಂಜಿತ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್. ಅವರೆಲ್ಲ ಎದೆಯುಬ್ಬಿಸಿ ಪ್ರತಿದಿನ ಹವಾ ಮೇಂಟೈನ್ ಮಾಡ್ತಿದ್ದವರು. ಏರಿಯಾಗಳಲ್ಲಿ ಇವರ ಮುಂದೆ ಎಲ್ಲರೂ ತಲೆ ತಗ್ಗಿಸ್ಕೊಂಡೇ ನಡೆದಾಡ್ಬೇಕಿತ್ತು. ಆದ್ರೆ ಇವತ್ತು ಇವರ ಸ್ಥಿತಿ ಹಾಗಿರ್ಲಿಲ್ಲ. ಅಷ್ಟಕ್ಕೂ ಅವರೆಲ್ಲ ಯಾರು, ಅವರು ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಾದ್ರು ಯಾಕೆ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಪಡಿತರ ಅಂಗಡಿ ಮುಂದೆ ಸೀಮೆ ಎಣ್ಣೆಗೆ ನಿಂತವರ ಹಾಗೆ ಸಾಲುಗಟ್ಟಿ ನಿಂತಿದ್ದಾರಲ್ಲ, ಇವರೆಲ್ಲ ಸಾಮಾನ್ಯರಲ್ಲ. ರೌಡಿಗಳು ಅನ್ನೋ ಹಣೆಪಟ್ಟಿ ಕಟ್ಕೊಂಡು ಸಮಾಜಕ್ಕೆ ಕಂಟಕವಾಗಿರೋರು. ಏರಿಯಾದಲ್ಲಿ ತಮ್ಮದೇ ಹವಾ ಅಂತ ಎದೆಯುಬ್ಬಿಸ್ಕೊಂಡು ತಿರುಗಾಡ್ತಾ ಇದ್ದವರು. ಆದ್ರೆ ಇವತ್ತು ಇವರೆಲ್ಲ ತಗ್ಗಿಸಿದ ತಲೆಯನ್ನ ಮೇಲೆತ್ತಿರಲಿಲ್ಲ. ಯಾಕಂದ್ರೆ ಇವರ ಎದುರಿಗೆ ನಿಂತವರು ಡೇರಿಂಗ್ ಅಂಡ್ ಡೈನಾಮಿಕ್ ಆಫೀಸರ್ ಅಲೋಕ್ ಕುಮಾರ್. ಒಬ್ಬೊಬ್ಬರನ್ನು ವಿಚಾರಿಸಿದ ಅಲೋಕ್ ಬಾಲ ಬಿಚ್ಚಿದ್ರೆ ಹುಷಾರ್ ಅನ್ನೋ ಎಚ್ಚರಿಕೆ ಕೊಟ್ರು. ಜಾವದಿಂದ ಇದು ಸುಮಾರು 80 ಜನ ಈ ರೌಡಿ ಶೀಟರ್ ಪರ್ಸನ್ ಇದ್ದಾರೆ. ಅವ್ರಿಗೆ ಕರೆಸಿ ಇಲ್ಲಿ ತಂದು ವಿಚಾರಣೆ ಮಾಡಲಾಗಿದೆ. ಅವರು ಯಾವ ಬಾರ್ಗೆ ಕುಡಿಲಿಕ್ಕೆ ಹೋಗ್ತಾರೆ, ಯಾವ ಜಿಮ್ಗೆ ಹೋಗ್ತಾರೆ, ಯಾವ ಕಡೆ ಕೂತ್ಕೊಂಡು ಅವರು ಎಲ್ಲ
ಸೇರ್ತಾರೆ ಅಲ್ಲಿ ತಮ್ಮ ಫ್ರೆಂಡ್ಸ್ ಜೊತೆಗೆ ಅವರು. ಸೊ ಇದು ಎಲ್ಲರ ಬಗ್ಗೆ ಅವ್ರದ್ದು ಚಲನವಲನ ಬಗ್ಗೆ ನಾವು ಮಾಹಿತಿ ಸಂಗ್ರಹಿಸಿ ಮತ್ತು ಅವ್ರ ಮೇಲೆ ನಾವು ನಿಗಾ ವಹಿಸ್ತೀವಿ. ಯಾರು ಅಚ್ಚೆ ಹಾಕೊಂಡು ಅವ್ರ ಮೇಲೆ ಸಿಗುತ್ತೆ, ಸೊ ನಾವು ಅವ್ರ ಮೇಲೆ ಜಾಸ್ತಿ ಸಂಶಯ ನಾವು ವ್ಯಕ್ತಪಡಿಸ್ತೀವಿ. ಅವರು ಈ ಕ್ರಿಮಿನಲಿಂದ ರಾತ್ರಿ ನಾವು ಪರಿಗಣಿಸಲಿಕ್ಕೆ ಆಗಲ್ಲ, ಆದರೆ ಅದು ಡೌಟ್ ಅವ್ರ ಮೇಲೆ ಜಾಸ್ತಿ ಆಗುತ್ತೆ. ಅವ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ನಾವು ಪರಿಶೀಲನೆ ಮಾಡಬೇಕು. ಬೆಳಗಿನ ಜಾವದಿಂದಲೇ ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿದ್ದ ಉತ್ತರ ವಿಭಾಗದ ಪೊಲೀಸರು 70ಕ್ಕೂ ಹೆಚ್ಚು ರೌಡಿಗಳನ್ನ ವಶಕ್ಕೆ ಪಡೆದಿದ್ರು. ಬಳಿಕ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಿದ್ರು. ಜೊತೆಗೆ ಅವರ ಚಲನವಲನ, ಕೆಲಸಗಳ ಬಗ್ಗೆ ಮಾಹಿತಿ ಪಡೆದ್ರು. ಇವತ್ತು ಒಟ್ಟು 80 ಜನನ ಇಲ್ಲಿಗೆ ಕರೆಸಿದ್ದೀವಿ. ಅದರಲ್ಲಿ ಕೆಲವರು ಯಾವುದೇ ಒಂದು ಅಪರಾಧಗಳನ್ನು ಹಿಂದೆ ಮಾಡಿದರು ಮತ್ತು ಇವಾಗ ಮುಂದುವರಿಸದೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅಂಥವ್ರನ್ನೂ ಕೂಡ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಮತ್ತು ಯಾರು ಇನ್ನೂ ರೌಡಿ ಆ್ಯಕ್ಟಿವಿಟೀಸ್ ಜಾಸ್ತಿ ಇದೆ ಅವರ ಮೇಲೆ ಇನ್ನೂ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ಅವ್ರ ಮೇಲೆ ಒಂದು ಹೆಚ್ಚಿನ ಒಂದು ಸರ್ವೆಲೆನ್ಸ್ ಅವ್ರ ಮೇಲೆ ಇಡಲಿಕ್ಕೆ ಕೂಡ ನಾವು ಇವತ್ತು ಕ್ರಮ ಕೈಗೊಳ್ತಾ ಇದ್ದೀವಿ. ಒಟ್ಟಾರೆ ಬೆಂಗಳೂರಿಗರು ನೆಮ್ಮದಿಯಿಂದ ವಾಸ ಮಾಡಬೇಕಾದ್ರೆ ನಗರ ರೌಡಿ ಮುಕ್ತವಾಗಬೇಕು ಅಂತ ಪೊಲೀಸರು ಶ್ರಮಿಸ್ತಾ ಇದ್ದಾರೆ. ಎಚ್ಚರಿಕೆಗೂ ಬಗ್ಗದೆ ಅಪರಾಧಗಳ ಭಾಗಿಯಾದ್ರೆ ಪೊಲೀಸರು ತಕ್ಕ ಶಾಸ್ತಿ ಮಾಡೋದಂತೂ ಕಟ್ಟಿಟ್ಟ ಬುತ್ತಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ರಾಜ್ಯ ಪೊಲೀಸ್ ಇಲಾಖೆಗೆ ನೂತನ ಸಾರಥಿಯ ಆಯ್ಕೆಯಾಗಿದೆ. ಪೊಲೀಸ್ ಮಹಾನಿರ್ದೇಶಕರಾಗಿ ಓಂ ಪ್ರಕಾಶ್ ನೇಮಕವಾಗಿದ್ದಾರೆ. ನಿರ್ಗಮಿತ ಡಿಜಿಪಿಯಿಂದ ಅಧಿಕಾರ ದಂಡ ಸ್ವೀಕರಿಸಿದ ಬೆನ್ನಲ್ಲೇ ಅವರ ಆಯ್ಕೆ ಬಗ್ಗೆ ಅಪಸ್ವರ ಎದ್ದಿದೆ. ಸುಮಾರು 3 ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯ ಚುಕ್ಕಾಣಿ ಹಿಡಿದಿದ್ದ ಲಾಲ್ ರುಕುಂ ಪಚಾವ ಅವರ ಅಧಿಕಾರಾವಧಿ ಅಂತ್ಯವಾಗಿದೆ. ರಾಜ್ಯದ ನೂತನ ಡಿಜಿಪಿಯಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಅಧಿಕಾರ ಸ್ವೀಕರಿಸಿದ್ದಾರೆ. ಪಚಾವ ಅವರು ನೂತನ ಪೊಲೀಸ್ ಮಹಾನಿರ್ದೇಶಕರಿಗೆ ಅಧಿಕಾರ ದಂಡ ಹಸ್ತಾಂತರಿಸಿದ್ದಾರೆ. ಪೊಲೀಸ್ ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ಓಂ ಪ್ರಕಾಶ್ ಜನರ ಅಪೇಕ್ಷೆಗಳಿಗೆ ಸ್ಪಂದಿಸುವ ರೀತಿ ಕೆಲಸ ಮಾಡೋದಾಗಿ ಅಭಯ ಕೊಟ್ಟಿದ್ದಾರೆ. ನನಗೆ ಒಂದು ಅವಕಾಶ ಸಿಕ್ಕಿದೆ. ಇಲಾಖೆ, ಸಂಪೂರ್ಣ ಇಲಾಖೆ ಬಗ್ಗೆ, ಒಂದು ಅವ್ರದ್ದು ಅಭಿವೃದ್ಧಿ ಬಗ್ಗೆ ಅಥವಾ ಅವ್ರದ್ದು ಕೆಲಸ ಕಾರ್ಯದ ಬಗ್ಗೆ ಒಂದು ನೇತೃತ್ವ ವಹಿಸಲಿಕ್ಕೆ ನಮಗೆ ಈ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರವರು. ನಾನು ಅದಕ್ಕೆ ಆಭಾರಿಯಾಗಿದ್ದೀನಿ. ನಾನು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಓಂ ಪ್ರಕಾಶ್ ಆಯ್ಕೆ ಬಗ್ಗೆ ಹಿರಿಯ ಐಪಿಎಸ್ ಅಧಿಕಾರಿ ಸುಶಾಂತ್ ಮಹಾಪಾತ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೇವಾ ಹಿರಿತನದಂತೆ ನೋಡಿದ್ರೆ ತಮಗೆ ಅನ್ಯಾಯವಾಗಿದೆ, ಈ ಬಗ್ಗೆ ಕಾನೂನು ಹೋರಾಟ ಮಾಡುವ ಬಗ್ಗೆ ಚಿಂತಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. And I am senior most, obviously I am interested and I have a desire, having put in 35 ವರ್ಷ ಸರ್ವಿಸ್ ಆಗಿದೆ. Thing that might be somebody might be raking up against me is the passport issue before 3 years, but only so-called notice issue ಆಗಿತ್ತು. And that has not been, after that there is no charge memo ಅಥವಾ criminal case ನನ್ನ ಮೇಲೆ ಇಲ್ಲ. ಸುಶಾಂತ್ ಮಹಾಪಾತ್ರ ನಡೆ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ ಎಂದಿರುವ ಓಂ ಪ್ರಕಾಶ್, ಸರ್ಕಾರ ನಿಯಮಾವಳಿ ಪ್ರಕಾರವೇ ನನ್ನನ್ನು ಆಯ್ಕೆ ಮಾಡಿದೆ ಎಂದಿದ್ದಾರೆ. ಸುಶಾಂತ್ ಮಹಾಪಾತ್ರ ಅವರು ನನಗೆ ಸೇವಾ ಹಿರಿತನ ಇದೆ, ನನಗೆ ಕೊಟ್ಟಿಲ್ಲ ಅಂತ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಆ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ಅದರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಯಾವುದೇ ಮ್ಯಾಂಡೇಟ್ ಇಲ್ಲ. ಇದರ ಬೆನ್ನಲ್ಲೇ ರಾಮನಗರ ಜಿಲ್ಲೆ ಹಂಚಿಕುಪ್ಪೆ ಗ್ರಾಮದಲ್ಲಿ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ನಿಯಮ ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅಂತ ಲೋಕಸತ್ತಾ ಪಾರ್ಟಿ ಆರೋಪಿಸಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಡಬಾಳ್ ಹೋಬಳಿ ಹಂಚಿನಕುಪ್ಪೆ ಗ್ರಾಮದ ಸರ್ವೆ ನಂಬರ್ 76ರಲ್ಲಿ ಅವರು ಮಗನ ಹೆಸರಲ್ಲಿ ಕಾರ್ತಿಕೇಶ್ ಓಂ ಪ್ರಕಾಶ್ ಅಂತ ಅಂದ್ಬಿಟ್ಟು ಅವರ ಹೆಸರಲ್ಲಿ ಒಂದು ಜಲ್ಲಿ ಕ್ರಷರ್ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಇದನ್ನು 2009-10ರಲ್ಲಿ ಅದಕ್ಕೆ ಗೋಮಾಳದ ಸರ್ಕಾರದಿಂದ ಒಂದು ಪರ್ಮಿಷನ್ ತಗೊಳ್ತಾರೆ. ಗೋಮಾಳ 5 ಎಕರೆ ಒಂದು ಗೋಮಾಳನ. ಒಟ್ನಲ್ಲಿ ನೂತನ ಡಿಜಿಪಿಯ ಆಯ್ಕೆಯ ಜೊತೆಗೇನೆ ವಿವಾದಗಳು ಕೂಡ ಸುತ್ತಿಕೊಳ್ತಾ ಇವೆ. ಇದಕ್ಕೆಲ್ಲ ಓಂ ಪ್ರಕಾಶ್ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಕಾದ್ ನೋಡಬೇಕು. ಬೆಂಗಳೂರಿನಿಂದ ಶಶಿಶೇಖರ್, ರಮೇಶ್ ಮತ್ತು ವೆಂಕಟ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್. ಹೃದಯದ ಪಯಣ